ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಕಾಲೇಜಲ್ಲಿರೋ PU ಸ್ಟೂಡೆಂಟ್ಸ್ನೆಲ್ಲ ಆಚೆ ಹಾಕ್ಬಿಟ್ಟಿದ್ರು ಗುರು. ಯಾಕೆ ಅಂತ ನೋಡಿದ್ರೆ ಅವ್ರು ಲೇಟಾಗಿ ಬಂದಿದ್ರಂತೆ. ಅದಕ್ಕೆ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಗುಲಾಬ್ ಜಾಮೂನ್ ಮಾಡಿದ್ರು ನಮ್ಮಮ್ಮ. ನನ್ನ ಫ್ರೆಂಡ್ಸ್ ಮನೆ ತೊಗೊಂಡೋಗಿ ಇಕ್ಕಿದ್ರೆ ಅವ್ರು ನನ್ನ ಮುಖ ನೋಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಬೇಗ ಗುಲಾಬ್ ಜಾಮೂನ್ ಕೂಡ ನಾವು ತಿನ್ನಬೇಕು ಅಂತೆ. ಆಮೇಲೆ ಕ್ಲಾಸಲ್ಲಿ ಇದ್ವಿ. ಕ್ಲಾಸ್ ನೋಡಿ ಎಷ್ಟು ಚೆನ್ನಾಗಿ ಅಟೆಂಡ್ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ಸು ಅಂತ. ಇವ್ರು ಲೆಜೆಂಡರಿ ಏನೋ ಕ್ಯಾಲ್ಕುಲೇಷನ್ ಮಾಡ್ತಿದ್ದಾರೆ. ನನಗಂತೂ ಇವರಿಬ್ಬರು ಮಧ್ಯೆ ಸಿಗಾಕೊಂಡು ನಾನು ಪರದೇಸಿ ಆಗಿಬಿಡ್ತೀನಿ. ಆ್ಯಂಡ್ ಇದು ನೋಡಿ, ಆ್ಯಕ್ಚುಲಿ ಇವ್ರು ಯಾಕೆ ಹಂಗೆ ಹೋಗ್ತಾಯಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ ಅಲ್ವಾ? ಅವ್ರ ಹತ್ರ ಇರೋದು 4 ಕಣ್ಣು. ಗೊತ್ತಾಯ್ತು ಅಲ್ವಾ? ಅವರು ಸೋಡಾ. ಸೊ ಅವರಿಗೆ 4 ಕಣ್ಣು ನಮ್ಮ ವಿಡಿಯೋದಲ್ಲಿ ಬರೋದು ಇಷ್ಟ ಇಲ್ಲ. ಅದಕ್ಕೆ 2 ಕಣ್ಣ ತೆಗ್ಬಿಟ್ಟು ಇನ್ನು 2 ಕಣ್ಣು ಇಟ್ಕೊಂಡ್ಬಂದರು. ಆ್ಯಂಡ್ ಇದು ನನ್ನ ಬರ್ಡೇಗೋಸ್ಕರ ಚಾಕ್ಲೇಟ್ಸ್ ತಂದಿದ್ದಾರೆ. ಯಪ್ಪಾ, ನನಗೆ ನಂಬೋಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ನಂಗೆ ನಂಬೋಕ್ಕಾಗ್ತಿಲ್ಲ. ಅದಕ್ಕೆ ಅನಿಸುತ್ತೆ ಮಳೆ ಬರೋ ಥರ ಆಗಿರೋದು. ಇದು ನೋಡಿ, ಈ ತೂತು ವಡೆಗೆ 30 ರೂಪಾಯಿ ಅಂತೆ ಗೈಸ್. ಯಪ್ಪ, ನಮ್ಮ ಜಗತ್ತು ಇನ್ನೂ ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನಿವತ್ತು ಬೋಟಿಂಗ್ ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಬೋಟಿಂಗ್ ಹೋಗ್ತಿರೋದು. ಅಂದರೆ ಬೋಟಲ್ಲಿ ಹೋಗಿದ್ದೀನಿ, ಆದರೆ ನಾವು ಬೋಟಿಂಗ್ ಹೋಗ್ತಿರೋದು ಇದೇ ಫಸ್ಟ್. ಈ ಅಣ್ಣನೂ ಫುಲ್ಲು ಜಾಲಿ 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 ಜಾಲಿ. ನಂಗೆ ಭಯ ಆಗೋಗಿತ್ತು ಈ ಅಣ್ಣ ಹೋಗ್ತಿರೋ ಸ್ಪೀಡ್ ನೋಡ್ಬಿಟ್ಟು, ಎಲ್ಲಿ ಈ ಥರ ಮಾಡ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವಣ್ಣ ಹಂಗೆಲ್ಲ ಏನೂ ಮಾಡಲಿಲ್ಲ ಬಿಡಿ. ನಾನಂತೂ ಸಖತ್ ಆಸೆ ಇಟ್ಕೊಂಡ್ಬಿಟ್ಟಿದ್ದೆ ಅವಣ್ಣ ಹಂಗೆ ಮಾಡ್ತಾರೆ ಅಂತ. ನೆಕ್ಸ್ಟ್ ನಾವು ಸವಾರಿಗೆ ಹೊಟ್ವಿ ಗುರು. ನನಗಂತೂ ಸಖತ್ ಖುಷಿಯಾಗಿತ್ತು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಈ ಥರ. ನನಗಂತೂ ಹೇಗಾಗಿತ್ತು ಅಂದರೆ, ಏನಾದರೂ ಇಲ್ಲಿ ಆಟ ಆಡೋಕೆ ಬಿಟ್ಬಿಟ್ಟಿದ್ರೆ ನಾನು ಹಂಗೆ ಆಟ ಆಡ್ಕೊಂಡು ಇದ್ಬಿಡ್ತಾ ಇದ್ದೆ. ಯಾಕಂದರೆ ಆ ನೀರು, ಮರ ಮತ್ತು ಆ ಕ್ಲೌಡ್ಸು ಎಲ್ಲ ಸಖತ್ತಾಗಿತ್ತು. ಮಳೆ ಬಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅನಿಸ್ತು ನನಗೆ. ಆದರೆ ಆವಾಗ ಬಿಡ್ತಾ ಇರಲಿಲ್ಲ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ನನಗಂತೂ ಸರ್ಪ್ರೈಸಿಂಗ್ ಆಗಿತ್ತು. ಇಲ್ಲಿ ಬರ್ಡೇ ಪಾರ್ಟೀಸ್ ಕೂಡ ಮಾಡ್ತಾರೆ. ಅರೌಂಡ್ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಡೆಕೋರೇಷನ್ಸ್ ಅವರೇ ಮಾಡಿಕೊಡ್ತಾರಂತೆ. ನನಗಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ, ಈ ಥರ ಕಾಣಿಸುತ್ತೆ ಅದು. ನಾನಂತೂ ತುಂಬ ಖುಷಿಯಾಗಿದ್ದೆ. ಇದು ಬಂದು ನನ್ನ ಬರ್ಡೇ ಗಿಫ್ಟ್ ಆಗಿತ್ತು ಫ್ರಮ್ ಎ ಸ್ಪೆಷಲ್ ಪರ್ಸನ್. ನನಗಂತೂ ತುಂಬ ಖುಷಿ ಆಯಿತು ಈ ಜಾಗಕ್ಕೆ ಹೋಗಿ. ಇದು ಬಂದು ಯಡಿಯೂರು ಲೇಕು. ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಸಿಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ಲೈಕ್ ಮಾಡಿ ಮರಿಬೇಡಿ.